ಇರಾನ್ ಜೊತೆ ಕದನ ವಿರಾಮ ಘೋಷಿಸಿ ಕೆಲವೇ ದಿನಗಳು ಕಳೆದಿರುವಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತೆ ಹೆಚ್ಚುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಅಂದ್ರೆ ಟ್ರಂಪ್ ಅವರನ್ನ ಗುರಿಯಾಗಿಸಿ ಇರಾನ್ ರಹಸ್ಯ ಹತ್ಯೆ ಸಂಚು ರೂಪಿಸಿದೆ ಎಂಬ ಮಾಹಿತಿಯನ್ನ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಅಮೆರಿಕದೊಂದಿಗೆ ಹಂಚಿಕೊಂಡಿದೆ ಎಂಬ ವರದಿಗಳು ಕೂಡ ಬಂದಿದೆ. ಇನ್ನು ರಾಜತಾಂತ್ರಿಕ ಮೂಲಗಳ ಪ್ರಕಾರ ಈ ಗುಪ್ತಚರ ಮಾಹಿತಿಯೇ ಇರಾನ್ ವಿರುದ್ಧ ಮತ್ತಷ್ಟು ಕಠಿಣ ಮಿಲಿಟರಿ ಕ್ರಮದ ಬಗ್ಗೆ ಅಮೆರಿಕ ಚಿಂತನೆ ನಡೆಸಲು ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೂಡ ಈ ಮಾಹಿತಿಯನ್ನ ಟ್ರಂಪ್ ಆಡಳಿತದೊಂದಿಗೆ ಹಂಚಿಕೊಂಡಿರುವುದಾಗಿ ವರದಿಯಾಗಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆಗಳಿಗೆ ಈಗಾಗಲೇ ಟ್ರಂಪ್ ವಿರುದ್ಧ ದಾಳಿಯ ಸಾಧ್ಯತೆ ಕುರಿತು ಕೆಲವು ಸುಳಿವುಗಳಿದ್ರೂ ಕೂಡ ಮೊಸಾದ್ ನೀಡಿರುವಂತಹ ಮಾಹಿತಿ ಹೆಚ್ಚು ನಿರ್ದಿಷ್ಟ ಮತ್ತು ಗಂಭೀರ ಸ್ವರೂಪದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮ ವರದಿಗಳ ಪ್ರಕಾರ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಸೇರಿದ ಕುಡ್ಸ್ ಫೋರ್ಸ್ ಮುಖ್ತಾರ್ ಎಂಬ ವಿಶೇಷ ಘಟಕವನ್ನ ರಚಿಸಿ ಟ್ರಂಪ್ ಸೇರಿದಂತೆ ಪ್ರಮುಖ ಅಮೆರಿಕದ ನಾಯಕರನ್ನ ಗುರಿಯಾಗಿಸುವ ಯೋಜನೆ ರೂಪಿಸಿದೆ ಎನ್ನಲಾಗಿದೆ. ಅಲ್ಲದೆ ಈ ಸಂಚಿನಲ್ಲಿ ಮೆಕ್ಸಿಕನ್ ಡ್ರಗ್ ಕಾರ್ಟೆಲ್ಗಳು ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಕೆಲವು ಇರಾನಿ ಪ್ರಜೆಗಳ ಸಂಪರ್ಕವನ್ನ ಕೂಡ ಬಳಸಲು ಯತ್ನ ಮಾಡಲಾಗಿದೆ ಎಂಬ ವರದಿಗಳು ಪ್ರಕಟವಾಗಿದೆ. ಆದರೆ ಈ ಮಾಹಿತಿಯ ಸಂಪೂರ್ಣ ನಿಖರತೆಯನ್ನ ಅಮೆರಿಕದ ತನಿಖಾ ಸಂಸ್ಥೆಗಳು ಇನ್ನೂ ಸ್ವತಂತ್ರವಾಗಿ ಪರಿಶೀಲಿಸುತ್ತಿವೆ ಎಂದು ವರದಿಗಳು ತಿಳಿಸಿವೆ. ಈ ನಡುವೆ ನ್ಯಾಟೋ ಶೃಂಗಸಭೆಯಲ್ಲಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್, ನಾನು ಇರಾನ್ನ ಇಟ್ ಲಿಸ್ಟ್ ನಲ್ಲಿ ನಂಬರ್ 1 ಟಾರ್ಗೆಟ್ ಆಗಿದ್ದೇನೆ. ಅವರ ಪ್ರತಿಯೊಂದು ಪಟ್ಟಿಯಲ್ಲೂ ನನ್ನ ಹೆಸರಿದೆ ಅಂತ ಹೇಳಿದ್ರು. ಇನ್ನು ಭದ್ರತಾ ಕಾರಣಗಳಿಂದ ಕತಾರ್ ಉಡುಗೊರೆಯಾಗಿ ನೀಡಿದ್ದ ಹೊಸ ವಿಮಾನದ ಬದಲು ಹಳೆಯ ಏರ್ ಫೋರ್ಸ್ 1 ವಿಮಾನದಲ್ಲಿ ಅವರು ಅಮೆರಿಕಕ್ಕೆ ಮರಳಿದ್ದರು ಎಂಬ ಮಾಹಿತಿಯೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಟ್ರಂಪ್ ವಿರುದ್ಧ ಇರಾನ್ ಹತ್ಯಾ ಸಂಚು ರೂಪಿಸಿದೆ ಎಂಬ ವರದಿಗಳು ಮಧ್ಯಪ್ರಾಚ್ಯದ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಿವೆ. ಆದರೆ ಈ ಆರೋಪಗಳ ಕುರಿತು ಅಧಿಕೃತ ಮತ್ತು ಸ್ವತಂತ್ರ ದೃಢೀಕರಣ ಇನ್ನೂ ಬಾಕಿ ಇದ್ದು, ಮುಂದಿನ ದಿನಗಳಲ್ಲಿ ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಮತ್ತು ಭದ್ರತಾ ಬೆಳವಣಿಗೆಗಳು ಜಾಗತಿಕ ಮಟ್ಟದಲ್ಲಿ ಮಹತ್ವ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ.